ಅಧ್ಯಾಯ 3 ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ. ಈ ಒಂದು ಪಾಠದಲ್ಲಿ ನಾವು ನೋಡ್ತೀವಿ. ಮೊದಲಿಗೆ ಪರಿಚಯವನ್ನು ನೋಡೋಣ. ಈ ಒಂದು ಅಧ್ಯಾಯವು ಕರ್ನಾಟಕ ರಾಜ್ಯದ ಭೌಗೋಳಿಕ ಲಕ್ಷಣ, ಇತಿಹಾಸ, ಆಡಳಿತಾತ್ಮಕ ವಿಭಾಗಗಳು ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನ ಪರಿಚಯಿಸುತ್ತದೆ ಅಂತೇಳಿ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಕರ್ನಾಟಕವನ್ನ ಆಡಳಿತದ ಸೌಲಭ್ಯಕ್ಕಾಗಿ 4 ಕಂದಾಯ ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಅಂತೇಳಿ ನಾವು ನೋಡ್ತೀವಿ. ಯಾವುವು ಅಂದ್ರೆ ಬೆಂಗಳೂರು, ಮೈಸೂರು, ಬೆಳಗಾವಿ ಮತ್ತು ಕಲಬುರಗಿ. ಇದರ ಬಗ್ಗೆ ನಾವು ಸ್ಪರ್ಧಾತ್ಮಕ ದೃಷ್ಟಿಕೋನದಿಂದ ಪ್ರಮುಖ ಅಂಶಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡ್ತೀವಿ ಇತಿಹಾಸ. ಕರ್ನಾಟಕ ಇತಿಹಾಸಕ್ಕೆ ಬಂದ್ರೆ, ಕರ್ನಾಟಕಕ್ಕೆ ಸುಮಾರು 2000 ವರ್ಷಗಳಷ್ಟು ಏನದಂದ್ರ ಇತಿಹಾಸವಿದೆ ಅಂತ ಹೇಳಿ ಗೊತ್ತಿರಬೇಕು. ಕರ್ನಾಟಕಕ್ಕೆ ಸುಮಾರು 2000 ವರ್ಷಗಳ ಇತಿಹಾಸವಿದೆ ಅಂತ ಹೇಳಿ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಆಡಳಿತ ವಿಭಾಗಗಳು ನಾವು ನೋಡ್ತೀವಿ. ನಮ್ಮ ರಾಜ್ಯದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿವೆ ಅಂದ್ರೆ 31 ಜಿಲ್ಲೆಗಳಿವೆ. ಅದೇ ರೀತಿಯಾಗಿ ಪ್ರತಿ ಜಿಲ್ಲೆಗೂ ಒಬ್ಬ ಏನದಂದ್ರ ಜಿಲ್ಲಾಧಿಕಾರಿ DC ಅಂತೇಳಿ ಕರಿತಕ್ಕಂಥ ನೋಡ್ತೀವಿ. ಅದೇ ರೀತಿಯಾಗಿ ವಿಭಾಗಕ್ಕೆ ಬಂದ್ರೆ ಪ್ರಾದೇಶಿಕ ಆಯುಕ್ತರು ಇರ್ತಾರ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬೆಂಗಳೂರು ವಿಭಾಗ. ಈ ಒಂದು ವಿಭಾಗದಲ್ಲಿ ಬರ್ತಕ್ಕಂತ ಜಿಲ್ಲೆಗಳ ಮೇಲೆ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ. ಎಷ್ಟು ಜಿಲ್ಲೆಗಳಿವೆ ಅಂತ ಹೇಳಿ ಗೊತ್ತಿರಬೇಕು. 9 ಜಿಲ್ಲೆಗಳು. ಈ ಒಂದು ವಿಭಾಗವನ್ನ ಯಾರು ಆಳ್ವಿಕೆ ಮಾಡಿದರು ಅಂತ ಹೇಳಿ ಗೊತ್ತಿರಬೇಕು. ಈ ಒಂದು ವಿಭಾಗವನ್ನ ಯಾರು ಆಳ್ವಿಕೆ ಮಾಡಿದ್ರು ಅಂತ ಹೇಳಿ ಗೊತ್ತಿರಬೇಕು. ಗಂಗರು, ಜೋಳರು, ಹೊಯ್ಸಳರು ಮತ್ತು ವಿಜಯನಗರದ ಅರಸರು ಈ ಒಂದು ಬೆಂಗಳೂರು ವಿಭಾಗವನ್ನ ಆಳ್ವಿಕೆಯನ್ನ ಮಾಡಿದರು ಅಂತ ಹೇಳಿ ಗೊತ್ತಿರಬೇಕು. ಮೈಸೂರು ವಿಭಾಗಕ್ಕೆ ಬಂದಾಗ, ಒಂದು ಮೈಸೂರು ವಿಭಾಗದಲ್ಲಿ 8 ಜಿಲ್ಲೆಗಳು ಬರ್ತಕ್ಕಂಥ ನೋಡ್ತೀವಿ. ಅದೇ ರೀತಿಯಾಗಿ ಈ ಒಂದು ವಿಭಾಗವನ್ನ ಮೈಸೂರು ಒಡೆಯರು, ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ ಈ ಒಂದು ಭಾಗವನ್ನ ಆಳಿದರು ಅಂತ ಹೇಳಿ ನಾವು ನೋಡ್ತೀವಿ. ಕಲಬುರಗಿ ವಿಭಾಗ. ಈ ಒಂದು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿವೆ ಅಂತ ಹೇಳಿ ಗೊತ್ತಿರಬೇಕು. ಈ ಒಂದು ವಿಭಾಗದಲ್ಲಿ ಬರ್ತಕ್ಕಂಥದ್ದು 7 ಜಿಲ್ಲೆಗಳು. ಇದನ್ನ ಪ್ರಸ್ತುತ ಏನದಂದ್ರ ಕಲ್ಯಾಣ ಕರ್ನಾಟಕ ಎಂದು ಕರೆಯಲಾಗುತ್ತದೆ ಅಂತ ಹೇಳಿ ಗೊತ್ತಿರಬೇಕು. ಈ ಒಂದು ವಿಭಾಗವನ್ನ ರಾಷ್ಟ್ರಕೂಟರು ಮತ್ತು ಬಹುಮನಿ ಸುಲ್ತಾನರ ಕೇಂದ್ರವಾಗಿತ್ತು ಅಂತ ಹೇಳಿ ಗೊತ್ತಿರಬೇಕು. ಇದು ಕೂಡ ನೆನಪಿನಲ್ಲಿ ಇಟ್ಕೋಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶಗಳು ಇವುಗಳು. ಅದೇ ರೀತಿಯಾಗಿ ಬೆಳಗಾವಿ ವಿಭಾಗ. ಈ ಒಂದು ಬೆಳಗಾವಿ ವಿಭಾಗದಲ್ಲಿ 3 ಜಿಲ್ಲೆಗಳು ಇರ್ತಕ್ಕಂಥ ನೋಡ್ತೀವಿ. ಈ ಒಂದು ವಿಭಾಗವನ್ನ ಇಲ್ಲಿ ಕದಂಬರು, ಬಾದಾಮಿ ಚಾಳುಕ್ಯರು ಆಳ್ವಿಕೆಯನ್ನ ನಡೆಸಿದರು ಅಂತೇಳಿ ನೆನಪಿನಲ್ಲಿ ಇಟ್ಕೋಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನದಿಗಳು ಅಂತೇಳಿ ಬಂದಾಗ ಕಾವೇರಿ, ಕೃಷ್ಣಾ, ತುಂಗಭದ್ರಾ, ಶರಾವತಿ ಮತ್ತು ಮಲಪ್ರಭಾ ಜೀವನಾಡಿಗಳು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ವಿಶ್ವ ಪರಂಪರೆಯ ತಾಣಗಳು ಅಂತೇಳಿ ಬಂದಾಗ ಹಂಪಿ ಮತ್ತು ಪಟ್ಟದಕಲ್ಲು ಯುನೆಸ್ಕೋ ಪಟ್ಟಿಗೆ ಸೇರಿವೆ ಅಂತ ಹೇಳಿ ಗೊತ್ತಿರಬೇಕು. ಇದರ ಮೇಲೆಯೂ ಕೂಡ ಏನದಂದ್ರೆ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ. ಸ್ವಾತಂತ್ರ್ಯ ಹೋರಾಟ ಅಂತ ಹೇಳಿ ಬಂದಾಗ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಹೋರಾಡಿದ ವೀರರು ಅಂತೇಳಿ ಗೊತ್ತಿರಬೇಕು. ಕೈಗಾರಿಕೆ ಮೇಲೆ ಪ್ರಶ್ನೆಗಳು ಕೇಳಿರ್ತಕ್ಕಂಥ ನೋಡ್ತೀವಿ. ಈಗಾಗಲೇ ಭದ್ರಾವತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಭದ್ರಾವತಿಯಲ್ಲಿ ಇರ್ತಕ್ಕಂಥದ್ದು ರಾಜ್ಯದ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಅಂತ ಹೇಳಿ ಗೊತ್ತಿರಬೇಕು. ರಾಜ್ಯದ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಎಲ್ಲಿದೆ ಅಂದ್ರ ಭದ್ರಾವತಿಯಲ್ಲಿದೆ. ಹಾಗಾದ್ರೆ ಇದನ್ನ ಯಾವಾಗ ಸ್ಥಾಪನೆ ಆಯ್ತು ಅಂದ್ರೆ ಗೊತ್ತಿರಬೇಕು. 1923ರಲ್ಲಿ. ವನ್ಯಜೀವಿ ಅಂತ ಹೇಳಿ ಬಂದಾಗ ಬಂಡೀಪುರ ಮತ್ತು ನಾಗರಹೊಳೆಯಲ್ಲಿ ಪ್ರಮುಖ ಹುಲಿ ಸಂರಕ್ಷಿತ ಪ್ರದೇಶಗಳು ಅಂತೇಳಿ ಗೊತ್ತಿರಬೇಕು. ವನ್ಯಜೀವಿ ಅಂತ ಹೇಳಿ ಬಂದಾಗ ಬಂಡೀಪುರ ಮತ್ತು ನಾಗರಹೊಳೆ ಇವುಗಳು ಹುಲಿ ಸಂರಕ್ಷಿತ ಪ್ರದೇಶಗಳು ಅಂತೇಳಿ ಗೊತ್ತಿರಬೇಕು. ಪ್ರಮುಖ ಪದಗಳ ಅರ್ಥ. ಕಂದಾಯ ವಿಭಾಗ ಅಂದ್ರ ಆಡಳಿತದ ಅನುಕೂಲಕ್ಕಾಗಿ ಜಿಲ್ಲೆಗಳನ್ನ ಸೇರಿಸಿ ಮಾಡಿದ ಒಂದು ದೊಡ್ಡ ವಿಭಾಗಕ್ಕೆ ಏನಂತೇಳಿ ಕರೀತಾರಂದ್ರ ಕಂದಾಯ ವಿಭಾಗ ಅಂತೇಳಿ ಕರೀತಕ್ಕಂಥದ್ದು. ಅದೇ ರೀತಿಯಾಗಿ ಪ್ರಾಜೆಕ್ಟ್ ಟೈಗರ್ಸ್ ಅಂದ್ರೆ ಹುಲಿಗಳ ಸಂತತಿಯನ್ನ ಉಳಿಸಲು ಜಾರಿಗೆ ತಂದ ಒಂದು ವಿಶೇಷ ಯೋಜನೆಯನ್ನ ಏನಂತ ಹೇಳಿ ಕರೀತಾರಂದ್ರ ಪ್ರಾಜೆಕ್ಟ್ ಟೈಗರ್ ಅಂತ ಹೇಳಿ ಕರೀತಕ್ಕಂಥದ್ದು. ಐಹೊಳೆ ಅಂತ ಹೇಳಿ ನೋಡ್ತೀವಿ. ಐಹೊಳೆಯನ್ನ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದನ್ನ ದೇವಸ್ಥಾನಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಹೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈಗಲೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥದ್ರ ಮೇಲೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೆನಪಿನಲ್ಲಿ ಇಟ್ಕೋಬೇಕು. ಬಾಕ್ಸೈಟ್ ಇದು ಅಲ್ಯೂಮಿನಿಯಂ ಬಳಸುವ ಒಂದು ಖನಿಜದ ಅದಿರು ಅಂತ ಹೇಳಿ ಗೊತ್ತಿರಬೇಕು. 1956 ಇಸ್ವಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 1956
ಒಂದು ಇಸ್ವಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮೈಸೂರು ರಾಜ್ಯವು ಅಥವಾ ಕರ್ನಾಟಕ ಏಕೀಕರಣಗೊಂಡ ವರ್ಷ ಅಂತ ಹೇಳಿ ಗೊತ್ತಿರಬೇಕು. ಸರ್ ಎಂ ವಿಶ್ವೇಶ್ವರಯ್ಯ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸರ್ ಎಂ ವಿಶ್ವೇಶ್ವರಯ್ಯರವನ್ನ ಆಧುನಿಕ ಮೈಸೂರಿನ ನಿರ್ಮಾತ ಮತ್ತು ಕೈಗಾರಿಕಾ ವಲಯದ ಪಿತಾಮಹ ಅಂತೇಳಿ ಕರೀತಕ್ಕಂಥದ್ದು. ಇದು ಕೂಡ ನೆನಪಿನಲ್ಲಿ ಇಟ್ಕೋಬೇಕು, ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಸೆಪ್ಟೆಂಬರ್ 17, 1948 ಹೈದರಾಬಾದ್ ಕರ್ನಾಟಕ ಅಥವಾ ಕಲಬುರಗಿ ವಿಭಾಗ ವಿಮೋಚನೆಗೊಂಡ ಭಾರತದಲ್ಲಿ ವಿಲೀನವಾದ ದಿನ. ಇದನ್ನ ಇವಾಗ ಕಲ್ಯಾಣ ಕರ್ನಾಟಕ ದಿನ ಅಂತೇಳಿ ಆಚರಣೆನ ಮಾಡ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬಾಬು ಬುಡನ್ಗಿರಿ ಭಾರತದ ಮೊದಲ ಬಾರಿಗೆ ಕಾಫಿ ಬೆಳೆಯಲಾದ ಸ್ಥಳ. ಇದು ಎಲ್ಲಿ ಬರುತ್ತದೆ ಅಂತೇಳಿ ಗೊತ್ತಿರಬೇಕು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಭಾರತದಲ್ಲಿ ಮೊದಲ ಬಾರಿಗೆ ಕಾಫಿ ಬೆಳೆಯಲಾದ ಸ್ಥಳ ಯಾವುದು ಅಂದ್ರ ಬಾಬು ಬುಡನ್ಗಿರಿ. ಕರ್ನಾಟಕ ಕರಾವಳಿ ತೀರದ ಉದ್ದ 320 ಕಿಲೋಮೀಟರ್. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದ್ರ ಮೇಲೆ ಕೂಡ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥ ನೋಡ್ತೀವಿ, ಹಾಗಾಗಿ ನೆನಪಿನಲ್ಲಿ ಇಟ್ಕೋಬೇಕು. ಪಾಠವು ಶಿವಮೊಗ್ಗ ಜಿಲ್ಲೆಯ ಶರಾವತಿ ನದಿಯಿಂದ ನಿರ್ಮಾಣವಾಗಿದೆ ಅಂತೇಳಿ ಗೊತ್ತಿರಬೇಕು. ಜೋಗ ಜಲಪಾತ ಯಾವ ಒಂದು ನದಿಯಿಂದ ನಿರ್ಮಾಣವಾಗಿದೆ ಅಂತೇಳಿ ಕೇಳ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ, ಹಾಗಾಗಿ ಗೊತ್ತಿರಬೇಕು. ಯಾವ ನದಿಯಿಂದ ಅಂದಾಗ ಶರಾವತಿ ನದಿಯಿಂದ ಇದು ನಿರ್ಮಾಣವಾಗಿದೆ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಗೊಮ್ಮಟೇಶ್ವರ ಏಕಶಿಲಾ ಮೂರ್ತಿ ಎಲ್ಲಿದೆ ಅಂದ್ರ ಶ್ರವಣ ಬೆಳಗೊಳದಲ್ಲಿದೆ. ಇದರ ಎತ್ತರ ಬಗ್ಗೆ ಗೊತ್ತಿರಬೇಕು. ಎಷ್ಟು ಅಡಿ ಎತ್ತರ ಇದೆ ಅಂದ್ರೆ ಇದು 58 ಅಡಿ. ಬೆಂಗಳೂರು ಭಾರತದ ಮಾಹಿತಿ ತಂತ್ರಜ್ಞಾನ ಮತ್ತು ನಮ್ಮ ರಾಜ್ಯದ ರಾಜಧಾನಿಯಾಗಿದೆ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಕರ್ನಾಟಕದಲ್ಲಿ ನಾವು ನೋಡ್ತೀವಿ 4 ಆಡಳಿತ ವಿಭಾಗಗಳು, 31 ಜಿಲ್ಲೆಗಳಿವೆ ಅಂತ ಗೊತ್ತಿರಬೇಕು. ಬೆಂಗಳೂರು ವಿಭಾಗದ ನಿರ್ಮಾತೃ ಗೊತ್ತಿರಬೇಕು, ಯಾರು ಅಂದ್ರೆ ಕೆಂಪೇಗೌಡರು. ಅದೇ ರೀತಿಯಾಗಿ ಮೈಸೂರು ವಿಭಾಗದ ಕೊಡಗು ಜಿಲ್ಲೆಯಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕಾವೇರಿ ನದಿ ಹುಟ್ಟುತ್ತದೆ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಮೈಸೂರು ವಿಭಾಗದ ಕೊಡಗು ಜಿಲ್ಲೆಯಲ್ಲಿ ಯಾವ ನದಿ ಹುಟ್ಟುತ್ತದೆ ಅಂದ್ರೆ ಕಾವೇರಿ ನದಿ ಹುಟ್ಟುತ್ತದೆ. ಅದೇ ರೀತಿಯಾಗಿ ಕಲಬುರಗಿ ವಿಭಾಗದ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕಲಬುರಗಿ ವಿಭಾಗದ ಸನ್ನತಿಯಲ್ಲಿ ಸಾಮ್ರಾಟ್ ಅಶೋಕನ ಏಕೈಕ ಶಿಲ್ಪಾಕೃತಿ ಇದೆ ಅಂತೇಳಿ ಗೊತ್ತಿರಬೇಕು. ಕಲಬುರಗಿ ವಿಭಾಗದ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವ ಒಂದು ಸ್ಥಳದಲ್ಲಿ ಸಾಮ್ರಾಟ್ ಅಶೋಕನ ಏಕೈಕ ಶಿಲ್ಪ ಕೃತಿ ಇದೆ ಅಂತ ಹೇಳಿ ಪ್ರಶ್ನೆ ಕೇಳ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥ ನೋಡ್ತೀವಿ, ಹಾಗೆ ಗೊತ್ತಿರಬೇಕು. ಸನ್ನತಿಯಲ್ಲಿ ಬಾದಾಮಿ, ಐಹೊಳೆ ಮತ್ತು ಪಟ್ಟದಕಲ್ಲು ಇವುಗಳು ಬೆಳಗಾವಿ ವಿಭಾಗದ ಚಾಲುಕ್ಯರ ಪ್ರಮುಖ ತಾಣಗಳು ಅಂತೇಳಿ ಗೊತ್ತಿರಬೇಕು. ಅದೇ ರೀತಿಯಾಗಿ ವಚನ ಸಾಹಿತ್ಯ, ದಾಸ ಸಾಹಿತ್ಯ ಇವುಗಳು ಕರ್ನಾಟಕ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನ ಬೆಳೆಸಿರ್ತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಶ್ರವಣ ಬೆಳಗೊಳ ಜೈನ ಧರ್ಮದ ಪ್ರಸಿದ್ಧ ಯಾತ್ರಾ ಸ್ಥಳ ಅಂತೇಳಿ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು KRS ಅಣೆಕಟ್ಟು ಯಾವ ಒಂದು ನದಿಗೆ ಕಟ್ಟಲಾಗಿದೆ ಅಂತೇಳಿ ಗೊತ್ತಿರಬೇಕು. ಯಾವ ಒಂದು ನದಿಗೆ ಅಂದ್ರೆ ಕಾವೇರಿ ನದಿಗೆ. ಅದೇ ರೀತಿಯಾಗಿ ಕರ್ನಾಟಕವು ಹುಲಿಗಳ ಸಂಖ್ಯೆಯಲ್ಲಿ ದೇಶದಲ್ಲಿ ಎಷ್ಟನೆಯ ಸ್ಥಾನದಲ್ಲಿದೆ ಅಂದ್ರೆ ಗೊತ್ತಿರಬೇಕು, 2ನೇ ಸ್ಥಾನದಲ್ಲಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು CN ರಾವ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಲಭಿಸಿದೆ ಅಂತ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದು ಪ್ರಶಸ್ತಿಗಳ ಮೇಲೆಯೂ ಕೂಡ ಪ್ರಶ್ನೆಗಳು ಕೇಳ್ತಾ ಬರ್ತಕ್ಕಂಥದ್ದು ನೋಡ್ತೀವಿ, ಹಾಗೆ ನೆನಪಲ್ಲಿ ಇರಬೇಕು. ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು CN ರಾವ್ ಅವರಿಗೆ ಏನಂದ್ರ ಭಾರತ ರತ್ನ ಪ್ರಶಸ್ತಿ ಲಭಿಸಿದೆ ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಮುಂದಿನ ಚಾಪ್ಟರ್ನ ನೋಡೋಣ.